ಗುರು ನಾನೇನು ಅನ್ಕೊಂಡೆ ಇವರೆಲ್ಲ ಇಟ್ಕೆಲ್ ಕಟ್ದವ್ರಲ್ಲ ಆಲೋ ಬ್ಲಾಕ್ಸಲ್ಲಿ ಮನೆ ಕಟ್ತಾವ್ರೆ ಅನ್ಕೊಂಡ್ಬಿಟ್ಟೆ. ಆದರೆ ಇಲ್ಲಿ ಹತ್ರ ಬಂದಾಗ ಗೊತ್ತಾಯಿತು ಇದು ಆಲೋ ಬ್ಲಾಕ್ಸ್ ಅಲ್ಲ, ಯಾವುದೋ ಇದೊಂಥರ ಇಟ್ಕೆ ಗುರು. ಇದು ಹೇಳೋಕ್ಕಾಗಲ್ಲ, ತೋರಿಸ್ತೀನಿ ನಿಮಗೆ. ನನಗೆ ಇಂಗ್ಲೀಷ್ ಬರಲ್ಲ, ಅವ್ರಿಗೆ ರಷ್ಯನ್ ಬರಲ್ಲ, ಟ್ರಾನ್ಸ್ಲೇಟ್ರಲ್ಲಿ ಮಾತಾಡಿ ಮಾತಾಡಿ ಫ್ರೆಂಡ್ ಮಾಡ್ಕೊಂಬಿಟ್ಟಿದ್ದೀನಿ. ಆ ಫ್ರೆಂಡ್ಶಿಪ್ಪಲ್ಲಿ ಹಾಗೆ ಮನೆ ತೋರಿಸ್ಬಿಡ್ತೀನಿ ನಿಮಗೆ. ಹೌ ಡು ಯು ಡೂ? ಇವ್ರು ನೋಡಿದ್ರೆ ಏನನ್ಸುತ್ತೆ ನಿಮಗೆ? ಮೇಸ್ತ್ರಿ ಅನ್ಸುತ್ತಾ? ಅಲ್ಲ, ಈ ಮನೆಯ ಓನರ್ ಇವರು. ಆ ಕಾರು ಅವ್ರದ್ದೇ. ಅವ್ರ ಮನೇನ ಅವರೇ ಕಟ್ಕೊತಾ ಇದ್ದಾರೆ. ರಷ್ಯಾದಲ್ಲಿ ನೀವು ಏನೇನು ನೋಡ್ತಾ ಇದ್ದೀರ ಮನೆ ನೋಡಿ, ಸಿಟಿಲಲ್ಲ, ಈ ಥರ ಔಟ್ಸ್ಕರ್ಟ್ಸಲ್ಲಿ ಅವ್ರವ್ರ ಮನೆ ಅವರೇ ಕಟ್ಕೊಂಡ್ಬಿಡ್ತಾರೆ ಫ್ರಮ್ ದ ಸ್ಕ್ರ್ಯಾಚು. ಫೌಂಡೇಶನ್ ಹಾಕೋದ್ರಿಂದ ಹಿಡಿದು ಎಲ್ಲ ನೋಡಿ, ಎಲ್ಲ ಅವ್ರದ್ದೇ. ಇದು ಅವ್ರ ತಮ್ಮ, ಇವ್ರ ಅಣ್ಣ, ಅವ್ರ ತಮ್ಮ, ಅಣ್ಣ ತಮ್ಮ ಸೇರ್ಕೊಂಡು ಮನೆ ಕಟ್ತವ್ರು ನೋಡ್ರಿ. ಅಲ್ಲಿ ಇಟ್ಟಿಗೆ ನೋಡಿ, ಇವರು ಬಳಸೋ ಅಂಥ ಇಟ್ಟಿಗೆ ಇದು ಆಲೋ ಬ್ಲಾಕ್ಸ್ ಥರ ಕಾಣುತ್ತೆ, ಆದರೆ ಆಲೋ ಬ್ಲಾಕ್ಸ್ ಅಲ್ಲ ಇದು. ನೋಡಿ, ಗಿಡ ಮರ ಇದು ಚಕ್ಕೆಗಳನ್ನೆಲ್ಲ ತಗೊಂಡು ಪ್ರೆಸ್ ಮಾಡಿಬಿಟ್ಟವ್ರೆ ನೋಡಿ. ಇದು ಹಿಂಗೆ ಕಿತ್ತರೆ ಬಂದ್ಬಿಡುತ್ತೆ. ಅದು ಏನು ಕಮ್ಮಿ ಸಿಮೆಂಟೆ ನೋಡಿ, ಇಟ್ಟಿಟ್ಟೆ ಸಿಮೆಂಟು. ಇಷ್ಟಿಷ್ಟೇ, ತುಂಬ ಕಮ್ಮಿ ಬೆಲೆಯಲ್ಲಿ ಅದ್ಭುತವಾಗಿರೋಂಥ ಮನೆ ಕಟ್ತಾವ್ರೆ. ಮತ್ತು ನೀವು ಅನ್ಕೊಬೋದು ಏನು ಈ ಥರ ಮನೆ ಕಟ್ಕೊಂಡ್ರೆ ಅಷ್ಟು ಸ್ಟ್ರೆಂತ್ ಇರಲ್ಲ ಅಂತ. ಆದರೆ ಇದು ಬರೀ ಗೋಡೆ ಅಷ್ಟೇ. ಇದ್ರ ಮೇಲೆ ಆ ಫೋಮ್ ಬಳ್ದು ಬಿಡ್ತಾರೆ. ಆ ಫೋಮು ತುಂಬಾ ಗಟ್ಟಿಯಾಗಿಬಿಡುತ್ತೆ. ಈ ಮನೆ ಇವತ್ತು ಕಟ್ಬಿಟ್ರೆ 50 ವರ್ಷ ಹಿಂಗೇ ಇರುತ್ತೆ ಈ ಮನೆ, ಏನೂ ಬದಲಾಗಲ್ಲ. ನಮ್ಮಲ್ಲೆಲ್ಲ ಬಿಳಿ ಬಟ್ಟೆ ಹಾಕ್ಕೊಂಡಿರೋವು ಸ್ಕೂಲು ಕಾಲೇಜ್ನ ಕಟ್ತಾರೆ ಕೋಟ್ಯಾಂತರ ರೂಪಾಯಿ ಸುರಿದು, 1 ವರ್ಷ 2 ವರ್ಷಕ್ಕೆ ಕ್ರ್ಯಾಕ್ ಬಂದುಬಿಡುತ್ತೆ. ಆದರೆ ಇವರು ಇಂಥ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿ 50 ವರ್ಷ ಸ್ಟ್ರಾಂಗ್ ಆಗಿರೋ ಮನೆ ಕಟ್ತಾರೆ. ಇದ್ರ ಮೇಲೆ ಫ್ಲೋರಿಂಗ್ ಹಾಕ್ಬಿಟ್ಟು ಅದ್ರ ಮೇಲೆ ಟೈಲ್ಸ್ ಹಾಕ್ಬಿಡ್ತಾರೆ, ಮಾರ್ಬಲ್ಸ್ ಎಲ್ಲ. ಏನು ಇರೋಕ್ಕೊಂದು ಸೂರು ಅಷ್ಟೇ. ಅದನ್ನ ಮೈಂಡಲ್ಲಿ ಇಟ್ಕೊಂಡು ಅದಿಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿಲಿ ಕಟ್ತಾರೆ, ಮತ್ತು ಜಾಸ್ತಿ ವರ್ಷ ಬಳತ್ತಿದ್ದು. ಇಲ್ಲಿಂದ ನೋಡ್ರಪ್ಪ ವ್ಯೂ ಸಖತ್ತಾಗಿದೆ. ಅಂದರೆ ಇಷ್ಟೊಂದು ಖಾಲಿ ಲ್ಯಾಂಡ್ ಇದೆಯಲ್ಲ, ನೀವು ಹೇಳ್ಬೋದು ಏನು ಯಾರು ವ್ಯವಸಾಯನೇ ಮಾಡಲ್ಲ ಅಂತ. ಆದರೆ ವೆದರ್ ಹೆಲ್ಪ್ಫುಲ್ ಆಗಿಲ್ಲ ಗುರು. ಇಲ್ಲಿ ಇಷ್ಟೊಂದು ಜಾಗ ಖಾಲಿಯಾಗಿದ್ರು ವೆದರ್ ಸರಿ ಇಲ್ಲ ನೋಡಿ. ಈಗ ಸಮ್ಮರು ಬರೀ 2 ತಿಂಗಳಿರುತ್ತೆ. ಅದಾದಮೇಲೆ ಫುಲ್ಲು ಚಳಿ ಆಗ್ಬಿಡುತ್ತೆ. ನೀವೇನೇನು ನೋಡ್ತಿದ್ದೀರ ಈ ಹಸಿರು ಜಾಗ ಎಲ್ಲ ಹಿಮದಿಂದ ಕವರ್ ಆಗಿಬಿಟ್ಟಿರುತ್ತೆ. ಸಮ್ಮರ್ಗಳಲ್ಲೆಲ್ಲ ಇಂಥ ಕೆಲಸ ಮಾಡ್ಕೊಂಡ್ಬಿಡ್ತಾರೆ ಅವರು, ಮನೆ ಕಟ್ಟೋದು ಅದು ಇದು. ನಮ್ಮೂರುಗಳಲ್ಲಿ ರೈತರ ಹತ್ರ ಒಂದು ಮನೆಯಲ್ಲಿ 1 ಹಸುನೋ 2 ಹಸುನೋ 3 ಹಸುನೋ 4 ಹಸುನೋ 5 ಹಸುನೋ ಇರುತ್ತೆ. ಆದರೆ ರಷ್ಯಾದ ರೈತರ ಹತ್ರ ಇಡೀ ಶೆಡ್ಡೇ ಹಸು. ಇಲ್ಲ, ಅವ್ರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಿಲ್ಕು, ಅವ್ರದ್ದೇ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ 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 ಮಾರ್ತಾ ಇರ್ತಾರೆ ಸೂಪರ್ ಮಾರ್ಕೆಟ್ಗೆ. ಒಬ್ಬೊಬ್ಬ ರೈತನ ಹತ್ರ 100, 200, 300 ದೊಡ್ಡ ಶೆಡ್ಗಳಲ್ಲಿ ಹಸುನ ಸಾಕ್ತಾ ಇರ್ತಾರೆ. ರಷ್ಯಾದ ಹಸು ಸಾಕೋ ಅಂತ ಕೊಟ್ಟಿಗೆ ನಿಮಗೆ ತೋರಿಸ್ತೀನಿ ಈಗ. ನಮ್ಮನೇಲೂ ಇತ್ತು ಹಸು, ನಾವು ಕರೆದಿದ್ದೀವಿ ಗುರು. ಓನರು ಸಿಕ್ಬಿಟ್ರು, ಕೊಟ್ಟಿಗೆಯ ಓನರು. ರಷ್ಯನ್ ಪೀಪಲ್ ಎಷ್ಟು ಕಷ್ಟ ಬೀಳ್ತಾರೆ. ಹುಡುಗ ಸ್ಕೂಲ್ಗೆ ಹೋಗ್ಕೊಂಡು ಈ ಕೊಟ್ಟಿಗೆನ ಮೇಂಟೈನ್ ಮಾಡಿಕೊಂಡು ಏನೆಲ್ಲ ಮಾಡ್ತಾರೆ ನೋಡಿ. ಇಲ್ಲಿ ದಿಸ್ ವರ್ಕ್ ಎಲ್ಲ ಈ ಚಿಕ್ಕ ಹುಡುಗ ನೋಡಿ ಈ ಕೆಲಸಗಳೆಲ್ಲ ಮಾಡ್ತಾರೆ.